ಇದಕ್ಕೆ ನಾನು ಮಾತಾಡ್ತಾನೆ, ಕೆಲವೊಂದ್ಸಲ ಎದ್ದು ಕೂತ್ಕೊಳ್ಳೋದು ಎಲ್ಲ ಮಾಡ್ತಾನೆ. ಗಣೇಶನ ಏನ್ ಮಾಡ್ಬೇಕೀಗ? ಹಾಯ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಇವತ್ತು ಗೌರಿ ಗಣೇಶ ಹಬ್ಬ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾವಿನ್ನೂ ರೆಡಿಯಾಗಿಲ್ಲ. ನಮ್ಮ ಮನೆ ದೇವ್ರಿದಾರಲ್ಲ, ಅವ್ರು ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ. ಅವ್ರು ನೆಪ್ಸೋ ಟೈಮ್ ಆಯಿತು. ಬನ್ನಿ ಹೋಗೋಣ, ಏನು ಮಾಡ್ತಾ ಇದ್ದಾರೆ ನೋಡೋಣ. ಇನ್ನು ಸಾಹೇಬರು ಪಕ್ಕದಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಮಲ್ಕೊಂಡಿದ್ದಾರೆ. ಏ ಗುಡ್ ಮಾರ್ನಿಂಗ್. ಏಳು ಹಬ್ಬ ಇವತ್ತು, ರೆಡಿ ಆಗಬೇಕು ಚಿನ್ನಿ. 7 ಗಂಟೆಗೆ ಎಬ್ಸು ಅಂದಿದ್ಯಾ? ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದೀನಿ ನಾನು ನಿನಗೆ. ಎದ್ದೇಳು. ಗುಡ್ ಬಾಯ್. ಯಾವಾಗ ಹೇಳ್ತಾ ನೀನೆ ಸ್ಟ್ರೇಟ್ ಆಗಿರೋ ಸ್ವಲ್ಪ ಮುಖ ನೋಡು, ದೇವ್ ನೋಡು. ಇದೇನು ಮೈಕ್ ಹಾಕೊಂಡಿದ್ಯಾ ಬೆಳಗ್ಗೆ? ಈಗ ಗೊತ್ತಾಯ್ತು ಮಗನೇ, ನಿನ್ನಂದ್ರಂಗೆ ಮಲಗಿರ್ತೀನಿ ಮಗನೇ. ಶಾರ್ಟ್ಸ್ ಎಲ್ಲ ಹಾಕೊಂಡು ನೀನು ನೋಡಿಲ್ಲ. ಏನು ಗೊತ್ತಾ, ಎಲ್ರಿಗೂ ಹೇಳ್ಬೇಕಲ್ವಾ ನೀನು ಸೋಂಬೇರಿ ಅಂತ. ಅಲ್ಲ, ಏನು ಸೋಂಬೇರಿ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಪಾಪ ಏನಾಯ್ತು ಅಂದರೆ, ರಘು ಯಾವಾಗಲೂ ಕೇಳ್ತಿದ್ದ, ನಿದ್ರೆ ಆಯ್ತಾ, ಚೆನ್ನಾಗಿ ನಿದ್ರೆ ಮಾಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ನಾನು ಹ್ಞೂ ಪರವಾಗಿಲ್ಲ ಅಂತಿರ್ತೀನಿ. ಅವನು ಅವಾಗ ಯೋಚನೆ ಮಾಡ್ತಿರ್ಬೋದು, ಏನಕ್ಕೆ ಇವಳು ಪರವಾಗಿಲ್ಲ ಅಂತಾಳೆ ಅಂತ. ನಿನ್ನೆ ಆ್ಯಕ್ಚುಲಿ ಅವನಿಗೊಂದು ಸ್ಯಾಂಪಲ್ ಸಿಕ್ತು ಅದ್ರದ್ದು. ನಾನು ನಿದ್ದೆ ಮಾಡಿಲ್ಲ ಅಂತ ಅವನು ನಿದ್ದೆ ಮಾಡಿಲ್ಲ, ನನ್ನ ಜೊತೆಗೆ ಅವನು ಎದ್ದಿದ್ದ. ಹೌದು, ಸಪೋರ್ಟ್. ಮಧ್ಯದಲ್ಲಿ ಸ್ವಲ್ಪ ಮಾತಾಡ್ತಾ ಇದ್ದ. ಸುಮ್ಮನೆ ಅದೆಲ್ಲ ಹೇಳ್ಬೇಡ ಪ್ಲೀಸ್. ಆ್ಯಕ್ಚುಲಿ ಅವನು ಸ್ಲೀಪ್ ಟಾಕ್ ಮಾಡ್ತಾನೆ, ನಿದ್ದೆ ಕಣ್ಣಲ್ಲಿ ಮಾತಾಡ್ತಾನೆ. ಕೆಲವೊಂದ್ಸಲ ಎದ್ದು ಕೂತ್ಕೊಳ್ಳೋದು ಎಲ್ಲ ಮಾಡ್ತಾನೆ. ಲೋಕಲ್ ಪಾಲಿಟಿಕ್ಸ್ ಅದೆಲ್ಲ ಹೇಳ್ಬೇಕಾಗ ಪ್ಲೀಸ್. ಎಲ್ಲರೂ ಮಾಡ್ತಾರೆ ಕಂದ, ಜನರಲಿ ಎಷ್ಟೋ ಜನ ಮಾಡ್ತಾರೆ. ಇಟ್ಸ್ ಓಕೆ. ನೀನೇನೋ ನೆನೆ ತೆಲುಗಲ್ಲಿ ಹೇಳ್ತಾ ಇದ್ದೆ. ಪ್ಲೀಸ್ ಸಾಕು ನಿಲ್ಸು ಆಮೇಲೆ ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ರಿಗೂ. ಸೊ ನನಗೆ ನನ್ನ ಕೂದಲು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಐ ಲವ್ ಮೈ ಹೇರ್. ಆದರೆ ಇತ್ತೀಚೆಗೆ ನನ್ನ ಕೂದಲು ಸಿಕ್ಕಾಪಟ್ಟೆ ಡ್ರೈ, ಫ್ರಿಝಿ, ಡ್ಯಾಮೇಜ್ಡ್. ತುಂಬ ಸ್ಟೈಲಿಂಗ್ ಮಾಡ್ಕೊಳ್ಳೋದ್ರಿಂದ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ. ಎಸ್ಪೆಷಲಿ ಈ ಸೀಸನಲ್ಲಿ ಕೂದಲು ತುಂಬ ಫ್ರಿಝಿ ಆಗಿಬಿಡುತ್ತೆ. ಫ್ರಿಝಿ ಆಗೋದ್ರಿಂದ ಸ್ಟಾಟಿಕ್ ಎನರ್ಜಿ ಕೂಡ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಅಂತಾನೆ ನಾನಿವತ್ತು ಬಿ ಬ್ಲಂಟ್ ಅವರ ಇಂಟೆನ್ಸ್ ಮಾಯಿಶ್ಚರ್ ರೇಂಜನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಈ ಬಿ ಬ್ಲಂಟ್ ಇಂಟೆನ್ಸ್ ಮಾಯಿಶ್ಚರ್ ರೇಂಜಲ್ಲಿ ಹೊಹೋಬಾ ಆಯಿಲ್ ಇದೆ, ಹಾಗೆ ವೈಟಮಿನ್ ಇ ಇದೆ. ಇದು ನಿಮ್ಮ ಕೂದಲನ್ನ ಸ್ಮೂತ್ ಆ್ಯಂಡ್ ಶೈನಿ ಮಾಡುತ್ತೆ, ಹಾಗೆ ಫ್ರಿಝಿನೆಸ್ನ ಕಡಿಮೆ ಮಾಡುತ್ತೆ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ಈ ರೀತಿ ಹೇರ್ನ ಒದ್ದೆ ಮಾಡ್ಕೊಳ್ಳಿ. ಸ್ಕ್ಯಾಲ್ಪಿಂದ ರೂಟ್ವರೆಗೂ ಒದ್ದೆ ಮಾಡ್ಕೋಬೇಕು. ಒದ್ದೆ ಮಾಡಿಕೊಂಡು ಅಡಿಕ್ವೇಟ್ ಅಮೌಂಟ್ ಆಫ್ ಶಾಂಪೂ ತಗೋಬೇಕು. ಒಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ನೊರೆ ಬರುವವರೆಗೂ ತಿಕ್ಕೊಳ್ಳಿ. ಸ್ಕ್ಯಾಲ್ಪ್ ಮತ್ತೆ ಹೇರು ಕ್ಲೀನ್ ಆಗಿದೆ ಅನ್ನೋ ಫೀಲ್ ಬಂದಿದ ತಕ್ಷಣ ನೀರು ಹಾಕೊಂಡು ರಿನ್ಸ್ ಮಾಡ್ಕೊಳ್ಳಿ, ವಾಶ್ ಮಾಡ್ಕೊಳ್ಳಿ. ಈ ಶಾಂಪೂ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ಗೆ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ. ಅದ್ರ ಜೊತೆಗೆ ಹೈಡ್ರೇಟ್ ಕೂಡ ಮಾಡುತ್ತೆ, ಸ್ಕ್ಯಾಲ್ಪ್ ಕ್ಲೀನ್ ಆಗುತ್ತೆ, ಯಾವುದೇ ತರ ಫ್ಲೇಕಿನೆಸ್ ಇರೋದಿಲ್ಲ ಸ್ಕ್ಯಾಲ್ಪ್ ಅಲ್ಲಿ. ಇದಾದ್ಮೇಲೆ ನೀವು ಅಡೆಕ್ವೇಟ್ ಅಮೌಂಟ್ ಆಫ್ ಕಂಡೀಷ್ನರ್ ಶಾಂಪೂ ತಗೊಂಡಷ್ಟು ತಗೋಬೇಡಿ. ಕಂಡೀಷ್ನರ್ ಸ್ವಲ್ಪ ಕಡಿಮೆ ತಗೊಂಡ್ರೆ ಒಳ್ಳೇದು. ಕಂಡೀಷ್ನರ್ ತಗೊಂಡು ಅದನ್ನ ಚೆನ್ನಾಗಿ ಕೂದಲಿಗೆ ಮತ್ತೆ ಎಂಡ್ಸ್ ವರ್ಗು ಹಚ್ಕೊಳ್ಳಿ. ರೂಟ್ಸ್ ಹಚ್ಕೊಳಕ್ ಹೋಗ್ಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಸೊ ನೀಟಾಗಿ ಕಂಪ್ಲೀಟ್ ಈಕ್ವಲ್ ಆಗಿ ಅಪ್ಲೈ ಮಾಡಿ 5 ಮಿನಿಟ್ಸ್ ಅಥವಾ 3 to 5 ಮಿನಿಟ್ಸ್ ಬಿಡಿ. ಹೇರ್ ಸಾಫ್ಟ್ ಆಗುತ್ತೆ. ಅದಾದ್ಮೇಲೆ ನೀವು ಇದನ್ನ ಕಂಪ್ಲೀಟ್ ಆಗಿ ವಾಶ್ ಮಾಡಬೇಕು. ಈ ಒದ್ದೆ ಕೂದಲಿಗೆನೆ ಈ ಇಂಟೆನ್ಸ್ ಮಾಯಿಶ್ಚರ್ ಹೇರ್ ಮಾಸ್ಕ್ ಅನ್ನ ಒಂದಷ್ಟು ತಗೊಂಡು, ನಿಮ್ ಹೇರ್ ಎಷ್ಟಿದೆಯೋ ಅಷ್ಟು ತಗೊಂಡು ಸ್ಕ್ಯಾಲ್ಪ್ ನ ಬಿಟ್ಟು ಮಿಡ್ ಲೆಂತ್ ಇಂದ ಎಂಡ್ ವರ್ಗು ನೀಟಾಗಿ ಈವನ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡ ಮೇಲೆ 5 ರಿಂದ 10 ನಿಮಿಷ ಬಿಟ್ಟು ಇದಾದ್ಮೇಲೆ ರಿನ್ಸ್ ಆಫ್ ಮಾಡಬೇಕು. ಸೊ ನೋಡಿ, ನನ್ನ ಕೂದಲು ಎಷ್ಟು ಹೆಲ್ದಿಯಾಗಿ ಶೈನಿಯಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಡ್ರೈ ಆದಮೇಲೆ ಗೊತ್ತಾಗುತ್ತೆ, ಫ್ರಿಜ್ ಫ್ರೀ ಕೂಡ ಆಗಿರುತ್ತೆ.
ಹಾಗೆ ಇದನ್ನ ಹೇರ್ ಎಕ್ಸ್ಪರ್ಟ್ಸ್ ಡಿಸೈನ್ ಮಾಡಿದ್ದಾರೆ. ನೀವು ಸಲೂನ್ಗೆ ಹೋದ್ರೆ ಯಾವ ತರ ಹೇರ್ ಫೀಲ್ ಆಗುತ್ತೋ ಅದೇ ತರ ಮನೇಲೆ ಮಾಡ್ಕೋಬಹುದು ಅಟ್ ಜಸ್ಟ್ 399 rupees. ಬಿ ಪ್ಲಂಟ್ ಅವರ ಶಾಂಪೂ, ಕಂಡೀಷನರ್ ಹಾಗೆ ಹೇರ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ಯಾವುದೇ ತರ ಸ್ಟಾಟಿಕ್ ಎಫೆಕ್ಟ್ ಇರೋದಿಲ್ಲ. ನೋಡಿ, ಈ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಆ ತರ ಯಾವುದೇ ತರ ಸ್ಟಾಟಿಕ್ ಎಫೆಕ್ಟ್ ಇರೋದಿಲ್ಲ. ಹಾಗೆ ಬಿ ಪ್ಲಂಟ್ ಅವರ ಪ್ರಾಡಕ್ಟ್ಸ್ SLS ಮತ್ತೆ ಪ್ಯಾರಾಬನ್ ಫ್ರೀ ಆಗಿದೆ. ಹಾಗೆ ಬಿ ಪ್ಲಂಟ್ ಅವರ ಪ್ರಾಡಕ್ಟ್ಸ್ ಪ್ರೀಮಿಯಂ ಹೇರ್ ಕೇರ್ ಮತ್ತೆ ಸ್ಟೈಲಿಂಗ್ ಬ್ರ್ಯಾಂಡ್ ಆಗಿದೆ. ಈ ಪ್ರಾಡಕ್ಟ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇವರ ಪ್ರಾಡಕ್ಟ್ಸ್ ಬಂದು ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೆ ನೈಕಾದಲ್ಲಿ ಅವೈಲೇಬಲ್ ಇದೆ. ಅಷ್ಟೇ ಅಲ್ಲ, ಇವರ ಓನ್ ವೆಬ್ಸೈಟ್ ಬಿ ಬ್ಲಂಟ್ ವೆಬ್ಸೈಟ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಇವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ AMRUTHA 2023 ಅನ್ನೋ ಕೂಪನ್ ಕೋಡ್ ನ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟ್ 20% ಆಫ್ ಕೂಡ ಸಿಗುತ್ತೆ. ಹಾಗೆ ಬಿ ಬ್ಲಂಟ್ ಅವರು ಪ್ರತಿ ವರ್ಷ 10,000 ಹೆಂಗಸರನ್ನ ಎಂಪವರ್ ಮಾಡ್ತಿದ್ದಾರೆ. ನೀವ್ ಮಾಡೋ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಕೂಡ ಬಿ ಬ್ಲಂಟ್ ಶೈನ್ ಅಕಾಡೆಮಿ ಮೂಲಕ ಒಂದು ಹೆಂಗಸಿಗೆ ಲಿಂಕ್ ಆಗಿ ಅವರನ್ನ ಎಂಪವರ್ ಮಾಡುತ್ತೆ. ಹ್ಯಾಪಿ ಶಾಪಿಂಗ್. ಆ್ಯಕ್ಚುಲಿ ಗೌರಿ ಗಣೇಶ ಹಬ್ಬ ಅಂತಂದರೆ ಯಾವಾಗಲೂ ಸ್ಪೆಷಲ್. ಯಾಕಂದರೆ ನಾನು ಪ್ರತಿ ವರ್ಷ ಅಮ್ಮಂಗೆ, ಅಕ್ಕಂಗೆ, ಆಮೇಲೆ ಅಕ್ಕನ ಮಗಳಿಗೆ 3 ಜನಕ್ಕೂ ಬಟ್ಟೆ ಕೊಡೋದು ರಿಚುವಲ್. ಅದು ಎಷ್ಟೋ ವರ್ಷದಿಂದ ನಡ್ಕೊಂಡು ಬಂದಿದೆ. ದುಡ್ಡು ಕೊಡೋದು, ಅರ್ಶಿನ ಕುಂಕುಮ ಕೊಡೋದು. ಅರ್ಶಿನ ಕುಂಕುಮದ ಜೊತೆ ಇದೆಲ್ಲ ಕೊಡಬೇಕು. ಆ್ಯಕ್ಚುಲಿ ನಮ್ಮ ಕಡೆ ಅದು ವಾಡಿಕೆ, ಪ್ರತಿ ವರ್ಷನೂ ಮಾಡ್ಕೊಂಡ್ ಬರ್ತೀವಿ. ಪ್ರತಿ ವರ್ಷ ರಘು ಇದನ್ನ ಮಾಡ್ಕೊಂಡು ಬಂದಿದ್ದಾನೆ. ಎಷ್ಟೋ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾನೆ. ಆಕ್ಚುಲಿ ಮದುವೆಗಿಂತ ಮುಂಚೆಯಿಂದನೂ ನಾನು ನೋಡ್ತಾ ಇದ್ದೀನಿ ಅವನು ಇದನ್ನ ಮಾಡ್ಕೊಂಡು ಬಂದಿದ್ದಾನೆ. ಈಗ ಬಟ್ಟೆ ಗಿಟ್ಟೆ ಎಲ್ಲ ಕೊಡೋದು ನನಗೆ ವಹಿಸ್ಬಿಟ್ಟಿದ್ದಾನೆ ಜವಾಬ್ದಾರಿ. ಮದುವೆಗೆ ಮುಂಚೆ ನಾನೇ ಮಾಡ್ತಿದ್ದೆ ಎಲ್ಲಾನು. ಮದುವೆ ಆದಾಗಿಂದ ಪ್ರತಿಯೊಂದು ಇವಳೇ ಜವಾಬ್ದಾರಿ ನೋಡ್ಕೊತಾಳೆ. ವಹಿಸ್ಕೊಂಡಿದ್ದೀನಿ. ನಾನೇನು ಹೇಳಿಲ್ಲ ನೀನು ಮಾಡು ಅಂತ. ಗೌರಿ ಹಬ್ಬ ಹತ್ರ ಬರ್ತಿದೆ ಅಂತ ಗೊತ್ತಾದ್ರೆ ಸಾಕು, ಅವಳೇ ಸ್ಯಾರಿ ತರಿಸೋದು. ನನಗೆ ಹೇಳೋದು ಇಲ್ಲ. ಸ್ಯಾರಿ ತರಿಸಿಟ್ಟಿರ್ತಾಳೆ ಅಮ್ಮಂಗೆ, ಅಕ್ಕಂಗೆ ಸ್ಯಾರಿ ತರಿಸಿಟ್ಟಿರ್ತಾಳೆ. ಸೊ ಎಸ್, ನಾವು ಇವಾಗ ಹೋಗಿ ರೆಡಿ ಆಗಬೇಕು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಟಾಟಾ. ಹೇಗೆ ರೆಡಿ ಆಗಿದ್ದೀವಿ ಅಂತ ನೋಡಿದ್ರಲ್ಲ. ಇದು ಅಮ್ಮಂಗೆ. ಓ ನೈಸ್, ಬ್ಯೂಟಿಫುಲ್ ಕಾಂಬಿನೇಷನ್ ಅಲ್ಲ. ಓ ಭಾರತಿಗೆ ಈ ಸಲ ಡ್ರೆಸ್ ಆ್ಯಕ್ಚುಲಿ ಏನು ಗೊತ್ತಾ, ಅವಳು ನನಗೆ ಹೇಳಿದ್ಲು, ಅಯ್ಯೋ ನಂಗೆ ಸೀರೆ ಬೇಡಪ್ಪ, ಇರೋ ಸೀರೆನೇ ಉಡ್ತಾ ಇಲ್ಲ ಅಂತ. ನೋಡಿದ್ರೆ ನೀನು ಕರೆಕ್ಟಾಗಿ ಡ್ರೆಸ್ ತಂದಿದ್ಯಾ. ಇದ್ರ ಜೊತೆಗೆ ನಮ್ಮ ಕೈಲಾದಷ್ಟು ದುಡ್ಡು ಕೂಡ ಕೊಡ್ತೀವಿ. ಎಷ್ಟು ಏನು ಅಂತ ರಿವೀಲ್ ಮಾಡಲ್ಲ, ಸಾರಿ. ಪ್ರತಿ ವರ್ಷ ಒಂದು ರಿಚುವಲ್ ಅದು. ಹೌದು, ಪ್ರತಿ ವರ್ಷ ವಾಟ್ ಎವರ್ ಇಟ್ ಈಸ್, ನನಗೆ ನನ್ನ ಹತ್ರ ಇರುತ್ತೋ ಬಿಡುತ್ತೋ, ಕಷ್ಟನೋ ಸುಖನೋ, ಅವ್ರಿಗೆ ಅದನ್ನು ಕೊಟ್ರೇ ನನಗೂ ಒಂಥರ ಸಮಾಧಾನ. ಸೊ ಪ್ರತಿ ವರ್ಷ ಅದನ್ನು ನಡ್ಕೊಂಬಂದೆ. ಬಿಕಾಸ್ ಅವ್ರ ಆಶೀರ್ವಾದ ಅದೆಲ್ಲ ಇದ್ರೇ ಅಲ್ವಾ ನಮಗೂ ಎಲ್ಲನೂ ಒಳ್ಳೇದಾಗೋದು, ನಾಳೆ ದಿನ ಧೃತಿಗೆಲ್ಲ ಒಳ್ಳೇದಾಗೋದು. ಅವಳು ಒಂಥರ ಹೇಳ್ತಾರೆ, ಸೊ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದುಡ್ಡು ಉಳಿಸೋದ್ರಲ್ಲಿ ಎತ್ತಿದ ಕೈ ಹೇಳ್ತಾರ. ನೈಸ್, ಖುಷಿ ಆಗುತ್ತೆ ಪ್ರತಿ ವರ್ಷ. ಥ್ಯಾಂಕ್ ಯು ಮಗ್ನೆ, ಎಲ್ಲ ರೆಡಿ ಮಾಡಿದ್ಯಾ? ಥ್ಯಾಂಕ್ ಯು ಸೊ ಮಚ್. ನಾನು ಖುಷಿಯಿಂದ ಮಾಡೋದದು. ಹೌದು, ಬಟ್ ನಾನು ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಥ್ಯಾಂಕ್ಸ್ ಹೇಳಿದ್ರೆ ಅವಶ್ಯಕತೆ ಇಲ್ಲ. ಗಂಡ ಹೆಂಡತಿ ಮಧ್ಯ ಥ್ಯಾಂಕ್ಸ್, ಸಾರಿ ಆದ್ರೆ ಓಕೆ. ಸಾರಿ ಕೇಳೋರ್ಗು ಬಿಡಲ್ಲ ಬಿಡಿ, ಅದು ಬೇರೆ ವಿಷಯ. ಸರಿ, ಹಂಗಾದ್ರೆ ಇವಾಗ ಹೋಗಿ ಹಬ್ಬ ಹೆಂಗಾಗುತ್ತೆ ಅಂತ ನೋಡೋಣ ಬನ್ನಿ. ಅತ್ತೆ ನೋಡಿ ನಿಂಗೆ ಗಿಫ್ಟ್ ಕೊಡ್ತಿದ್ದಾರೆ, ತಗೋ. ಸ್ಮಾಲ್ ಗಿಫ್ಟ್. ಏನು ಹೇಳಬೇಕು? ವೆಲ್ಕಮ್ ನನ್ನಮ್ಮ. ಕುಂಕುಮ ತಗೊಳ್ಳಿ. ಸೊ ನೋಡಿದ್ರಲ್ಲ ಪೂಜೆ ಎಲ್ಲ ಎಷ್ಟು ಚೆನ್ನಾಗಾಯಿತು ಅಂತ. ಪೂಜೆ ಎಲ್ಲ ಆದಮೇಲೆ ಅಮ್ಮಂಗೆ, ಅಕ್ಕನಿಗೆ, ಮನಸ್ವಿನಿಗೆ ತಂದಿರೋ ಬಟ್ಟೆಗಳನ್ನ ಕೊಟ್ಟು ಅಮ್ಮ ಹತ್ರ, ಅಕ್ಕ ಹತ್ರ ಆಶೀರ್ವಾದ ತೊಗೊಂಡ್ವಿ. ನಮಗೆ ದೊಡ್ಡವ್ರ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವೇನೇ ಕೆಲಸ ಮಾಡಿದ್ರು, ಎಷ್ಟೇ ದೊಡ್ಡದಾಗಿ ಬೆಳೆದ್ರೂ ದೊಡ್ಡವ್ರ ಆಶೀರ್ವಾದ ಅನ್ನೋದೊಂದು ಇರಲೇಬೇಕು. ಅದೇ ನಮ್ಮನ್ನು ಯಾವಾಗಲೂ ಕಾಯೋದು. ನಮ್ಮ ಜೊತೆ ನಮ್ಮ ಪುಟ್ಟಲಕ್ಷ್ಮಿ ಕೂಡ ಎಲ್ಲರ ಆಶೀರ್ವಾದನೂ ತೊಗೊಂಡ್ಲು. ಸೊ ಇದೆಲ್ಲ ಆದಮೇಲೆ ವಾಟ್ ನೆಕ್ಸ್ಟ್? ಊಟಕ್ಕೆ ಏನೇನು ಸ್ಪೆಷಲ್ ಮಾಡ್ತಿದ್ದಾರೋ ಗೊತ್ತಿಲ್ಲ, ಆದರೂ ಅವ್ರು ಏನೇ ಮಾಡಲಿ ಜೊತೆಗೆ ಒಂದು ಕೈ ಜೋಡಿಸೋಣ ಬನ್ನಿ.
ಏನೇನು ಅಡುಗೆ ಸ್ಪೆಷಲ್ಲು? ಈಗ ಸ್ಟಾರ್ಟ್ ಮಾಡಬೇಕು. ಏನೇನು ಅಂದ್ಕೊಂಡಿದ್ದೀರಾ? ನಾನಿವಾಗ ಬಟ್ಟೆ ಚೇಂಜ್ ಮಾಡಿ ಆ ಕಡೆ ಕಿಳಿತೀನಿ ಇರೋ. ನೋಡಿ ಏನು ಚೇಂಜ್ ಓವರ್. ಸೀರೆಯಿಂದ ಡೇ ಡ್ರೆಸ್. ಸೀರೆ ಉಟ್ಟ ನಾರಿ ಈಗ ಪ್ಯಾಂಟು ಪೈಜಾಮ ಹಾಕೊಂಡಿರೋ ಚಕೋರಿ. ಮೇಡಮ್ ಈ ಥರ ಚೇಂಜ್ ಓವರ್ ನಿಮ್ಮದು? ಕೆಲಸ ಮಾಡ್ಬೇಕಲ್ಲ, ಸ್ವಲ್ಪ ಅಳಿಲು ಸೇವೆ ಮಾಡೋಣ ಅಂತ ಅಷ್ಟೇ. ಹೌದಾ? ಎಲ್ಲ ಮಾಡ್ತಾರವ್ರೆ, ನಾನು ಈ ತರ ಸ್ವಲ್ಪ ಏನಾದ್ರೂ ಚಿಲ್ರೆ ಗಿಲ್ರೆ ಕೆಲಸ ಇದ್ರೆ ಮಾಡ್ತೀನಿ ಅಷ್ಟೇ. ಪಾಪ. ಏನೇನು ಸ್ಪೆಷಲ್ ಇವತ್ತು? ಸಿಹಿ ಕಡುಬು, ಖಾರ ಕಡುಬು, ರವೆ ಉಂಡೆ, ಓ ಹೆಸರು ಬೇಳೆ, ಬೋಂಡಾ, ವೆಜಿಟೇಬಲ್ ಪಲಾವ್. ಏನೇನ ಮಿಸ್ ಮಾಡೋದನ್ನ ಸದ್ಯಕ್ಕಷ್ಟ. ಸೂಪರ್. ಅಮ್ಮ ನೀನೇನು ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ? ನಾನೀಗ ಉತ್ತಕ್ಕೆ ಹೋಗಿ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಉತ್ತಕ್ಕೆ ಹೋಗಿ ಬರ್ತಾ ಇದೀಯಾ? ಹೋಗ್ಬೇಕು, ಇನ್ನು ಹೋಗಿ ಬರ್ಬೇಕಾ? ಹೋಗ್ಬಿಟ್ಟು ಬರ್ತೀನಿ. ಓಕೆ. ಬಂದು ನೆಕ್ಸ್ಟ್ ಎಲ್ಲ ಇವ್ರಿಗೆ ಏನು ಹೆಲ್ಪ್ ಮಾಡಬೇಕೋ ಮಾಡ್ಕೊಡ್ತೀನಿ. ನೀನು ಬರಸಲ್ಲ, ಅಲ್ಲ ನಾನೇ ಮಾಡಿ ಇಟ್ಬಿಡ್ತೀನಿ. ಹೋಗಮ್ಮ. ಮೆನು ಏನಂತ ಗೊತ್ತಾಯ್ತಲ್ಲ. ಸೊ ಇವಾಗ ಅಡುಗೆ ಮಾಡೋ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ. ನಾನು ಮತ್ತು ಅಮ್ಮು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ದೀವಿ. ಮಧ್ಯದಲ್ಲಿ ಅಮ್ಮು ಏನು ಡವ್ ಮಾಡ್ತಾ ಇದ್ದಾರೆ ನೋಡಿ. ಯಾಕೆ ಅಳ್ತಾ ಇದೆಯಾ? ಆನಂದ ಬಾಷ್ಪ. ನೀನು ಆನಂದಕ್ಕೆ ಕಾರಣ ಇಲ್ಲಿದೆ ಅಂತ ನಂಗೆ ಗೊತ್ತು. ಅಡುಗೆ ಈಗ ಫೈನಲ್ ಟಚ್ಗೆ ಬಂದಾಯಿತು. ಪುಲಾವ್, ಕಡುಬು, ಬೋಂಡಾ ಎಲ್ಲನೂ ರೆಡಿ ಆಯಿತು. ಈಗ ಊಟ ಮಾಡೋ ಟೈಮ್. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ವಿವಾಹ ಭೋಜನ. ಪಲಾವ್ ಸಕದಾಗಿದೆ ಕಣೆ. ಅಯ್ಯೋ ಸಾಕು ಸುಮ್ಮನೆ ಅಕ್ಕ. ಪಲಾವ್ ಸಕದಾಗಿದೆ. ತಿನ್ಬೇಕು. ಎಲ್ಲರೂ ಖುಷಿ ಖುಷಿಯಾಗಿ ನಗ್ನಗ್ತಾ ಊಟ ಮಾಡಿದ್ವಿ. ನಾನಂತೂ ಹೊಟ್ಟೆ ತುಂಬ ತಿಂದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಡಯಟ್ ಎಲ್ಲ ಮರೆತು ಚೆನ್ನಾಗಿ ತಿಂದೆ. ಸೊ ಚೆನ್ನಾಗಿ ತಿಂದಮೇಲೆ ಅದನ್ನು ಕರಗಿಸ್ಬೇಕಲ್ವಾ? ಅದಕ್ಕೆ ಅದನ್ನು ಕರಗಿಸೋ ನೆಪದಲ್ಲಿ ಒಂದು ಅಳಿಲು ಸೇವೆ ಮಾಡಿದೆ. ಎಲ್ಲನೂ ಕ್ಲೀನ್ ಮಾಡಿ ತೆಗೆದಿಟ್ಟೆ. ಸಂಜೆ ಆಯಿತು, ಮಳೆ ಶುರುವಾಯಿತು, ಮಕ್ಕಳದು ತುಂಟಾಟನೂ ಶುರುವಾಯಿತು, ಹಾಗೆ ಎಂಟರ್ಟೈನ್ಮೆಂಟ್ ಕೂಡ ಶುರುವಾಯಿತು. ಏನು ಮಾಡಿ ಗಣೇಶ ಬಂದ. ಬುಕ್ಸ್ ಓದ್ಬೇಕಾದ್ರೆ ನಮ್ಗೆ ಯಾರು ಬೇಕು. ನೋಡಿದ್ರಾ ನಮ್ಮನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ, ಬಟ್ ನೈಸ್, ವೆರಿ ಗುಡ್. ಆ್ಯಕ್ಚುಲಿ ರಂಗೇಗೌಡ ಟೈಮಲ್ಲಿ ಇಷ್ಟೇ ಇದ್ಲು ಪುಟಾಣಿ. ಈಗ ನೋಡಿ ಎಷ್ಟು ಉದ್ದ ಬೆಳೆದಿದ್ದಾಳೆ ಅಂತ. ಸಂಜೆ ವಿಸರ್ಜನೆ ಪೂಜೆ ಶುರು ಮಾಡೋದಕ್ಕೆ ಮುಂಚೆ ಮಕ್ಕಳೆಲ್ಲ ಒಂದು ಕಡೆ ಆಟ ಆಡ್ತಾ ಇದ್ದಾರೆ. ದೊಡ್ಡವರೆಲ್ಲ ಇನ್ನೊಂದು ಕಡೆ ಕುತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ. ಇನ್ನೇನು ಕತ್ಲಾಯಿತು, ವಿಸರ್ಜನೆ ಮಾಡೋ ಟೈಮು ಬಂದಾಯಿತು. ಬನ್ನಿ ಅದ್ರ ಕಡೆ ಗಮನ ಕೊಡೋಣ. ತನ್ನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿದ್ಯಾ ಗಣಪತಿ ಕಿ ಗಣೇಶ ಗಣಪತಿ ಬಪ್ಪ ಮೋರ್ಯ ಮಂಗಳಮೂರ್ತಿ ಮೋರ್ಯ ಗಣಪತಿ ಬಪ್ಪ ಮೋರ್ಯ ಮಂಗಳಮೂರ್ತಿ ಮೋರ್ಯ. ದುಃಖ
ನೋಡಿ ಅಲ್ಲಿ ಅದು ಎದ್ದಿದ ತಕ್ಷಣ ಅದು ಖಾಲಿ ಜಾಗ ಅನ್ಸಿದ ತಕ್ಷಣ ಒಂಥರ ಏನು ಅದು ಇದೇ ಇರ್ಬೋದು, ರಿಚುವಲ್ ಇರ್ಬೋದು. ಅಳ್ತೀರಾ? ಮನಸ್ಸಿಗೆ ಬೇಜಾರು. ಅಳದಾದ್ರೆ ಒಳ್ಳೆ ಸ್ಯಾಡ್ ಮ್ಯೂಸಿಕ್ ಹಾಕ್ತೀನಿ. ಹೊಟ್ಟೆಗೆ ಮೊಸರನ್ನ ಕಟ್ತಾ ಇರೋದು ಯಾಕೆ ಅಂತಂದ್ರೆ ಗಣಪತಿನ ಒಬ್ಬರನ್ನೇ ಕಳಿಸ್ಬಾರ್ದು, ಹೊಟ್ಟೆ ತಂಪಾಗಿರ್ಲಿ ಅಂತ ಹೇಳಿ ಗಣಪತಿಗೆ ಹೊಟ್ಟೆ ತುಂಬಿಸಿ ಮೊಸರನ್ನ ಇಟ್ಟು ಕಳಿಸ್ಕೊಡೋದು. ಐಸ್ ಕ್ರೀಮ್ ಬಿಡ್ಬೋದಲ್ಲ ತಂಪಾಗಿ? ಗಣೇಶ ಪುಟ್ಟು ಮೂನ್ ಗೊತ್ತನಾ? ಹೌದಾ ಮಗಳೇ? ಗಣೇಶನ ಏನ್ ಮಾಡ್ಬೇಕೀಗ? ಸೂಪರ್ ಸ್ಟಾರ್. ವಾವ್, ಕಾಯಿ ಕಡ್ಬು ತಿಂದ ದೊಡ್ಡ ಕೆರೆ ಎದ್ದ, ಕಾಯಿ ಕಡ್ಬು ತಿಂದ ನೋಡಿದ್ರಲ್ಲ ನಮ್ಮ ಮನೇಲಿ ಇವತ್ತು ಗಣೇಶ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ. ಬಾಯ್.